ಮಕ್ಕಳೇ, ಇದು 8ನೇ ತರಗತಿ ಗಣಿತ ಅಧ್ಯಾಯ 12 ಅಪವರ್ತಿಸುವಿಕೆ. ಅಭ್ಯಾಸ 12.2ರ ಮೊದಲನೇ ಪ್ರಶ್ನೆಯನ್ನು ನಾವಿಲ್ಲಿ ನೋಡೋಣ. ಮೊದಲನೇ ಪ್ರಶ್ನೆ, ಈ ಕೆಳಗಿನ ಬೀಜೋಕ್ತಿಗಳನ್ನು ಅಪವರ್ತಿಸಿ. ಅಂದರೆ ಇಲ್ಲಿ ನಾವು ಅಪವರ್ತನಗಳನ್ನು ಮಾಡಬೇಕು. ಟೋಟಲ್ 8 ಕ್ವಶನ್ ಅದಾವ. ಅವುಗಳನ್ನು ನಾವು ಒಂದೊಂದಾಗಿ ಸಾಲ್ವ್ ಮಾಡ್ಕೊತ ಹೋಗೋಣ. ಮೊದಲನೆಯದು a² + 8a + 16 ಈ ರೀತಿ ಇದೆ. ಈ ಬೀಜೋಕ್ತಿಯನ್ನು ನಾವು ಮೊದಲಿಲ್ಲಿ ಏನು ನೋಡಬೇಕು ಅಂತಂದರೆ, ನಮಗೆ ಆಲ್ರೆಡಿ ಗೊತ್ತಿದೆ a + b² ಸೂತ್ರ ಗೊತ್ತಿದೆ. ಫಸ್ಟ್ ನಾವಿಲ್ಲಿ ಏನು ಚೆಕ್ ಮಾಡಬೇಕು ಅಂದರೆ, ಆ ಸೂತ್ರದ ಪ್ರಕಾರ ಇದು ಹೋಲುತ್ತೇನೋ ಅಂತೇಳಿ ನಾವಿಲ್ಲಿ ಚೆಕ್ ಮಾಡ್ಕೋಬೇಕು. a² ಅದ, ಮೊದಲಿಗೆ a², ರೈಟ್. ನೆಕ್ಸ್ಟ್ ಪ್ಲಸ್ 2ab, ಅಲ್ಲಿ ನಾವು ಸ್ಪ್ಲಿಟ್ ಮಾಡ್ಕೋಬೇಕಾಗ್ತದೆ. ಪ್ಲಸ್ b² ಅಂದರೆ 16ರ ವರ್ಗಮೂಲ ಎಷ್ಟು? 4, ಅಂದರೆ b² ರೂಪದಲ್ಲಿ ಇದೆ. ಅಂದರೆ ಇದು ಯಾವ ಸೂತ್ರಕ್ಕೆ ಹೋಲ್ತಿದೆ ಅಂತಂದರೆ a + b² ರೂಪದಲ್ಲಿ ಇದೆ. ಇದನ್ನು ನಾವೀಗ ಅಪವರ್ತಿಸಬೇಕು. ಇಲ್ಲಿ ನೀವು ನೋಡ್ಬೋದು, ಇದು a + b² ರೂಪದಲ್ಲಿ ಇದೆ. ಮೊದಲನೇದಾಗಿ a², ಕರೆಕ್ಟಾ? a². ನೆಕ್ಸ್ಟ್ 2ab ರೈಟಾ? ಪ್ಲಸ್ 16 b² ಅಂದರೆ b ರೂಪ ಏನು? ಇಲ್ಲಿ ಬರ್ಕೊತೀನಿ ನೋಡ್ರಿ. a ನ ಬೆಲೆ a, b ನ ಬೆಲೆ 4. ಅದನ್ನು ನಾವಿಲ್ಲಿ ಸ್ಪ್ಲಿಟ್ ಮಾಡ್ಕೊಂಡು ಬರಿಬೇಕು. ನೋಡ್ಬೋದು, a² + 2ab + b². ಇಲ್ಲಿ a ಬೆಲೆ a, b ಬೆಲೆ 4. a + b² ಅಂದರೆ ಈ ಬೀಜೋಕ್ತಿಯ ಅಪವರ್ತನ ಏನು? a + 4² ಇಷ್ಟೇ. ಅದೇ ರೀತಿ ಇಲ್ಲಿ ಎರಡನೇ ಪ್ರಶ್ನೆ ನೋಡ್ಬೋದು, p² - 10 + 25. ಇಲ್ಲಿ ಮೈನಸ್ ಬಂದಿದೆ ಅಂದರೆ ಕಂಪಲ್ಸರಿ ಇಲ್ಲಿ ಯಾವ ಸೂತ್ರ ಬಂದಿರುತ್ತೆ? a - b² ಸೂತ್ರ. a - b² ಸೂತ್ರ ಇಲ್ಲಿ ನೀವು ಮೇಲ್ಗಡೆ ನೋಡ್ಬೋದು, a² - 2ab + b², ಕರೆಕ್ಟಾ? ರೈಟ್. ಇಲ್ಲಿ ನಾವು a² p² -2, a ಅಂದರೆ p, ಇಲ್ಲಿ b² 25 ಇದೆ, ರೈಟಾ? ಹಾಗಂದರೆ b ನ ಬೆಲೆ ಎಷ್ಟು? 5. a ಬೆಲೆ p, b ನ ಬೆಲೆ 5. p² - 2ab ಅಂದರೆ p × 5 + 5² ಅಂದರೆ ಇದು a ಜಾಗದಲ್ಲಿ p ಹಾಕೋಬೇಕು, b ದಲ್ಲಿ 5 ಹಾಕೋಬೇಕು. a - b² ಅಂದರೆ p - 5² ಈ ಬೀಜೋಕ್ತಿಯ ಅಪವರ್ತನ p - 5².